Hello, champions. So, biology MCQ. ಏನು ಹಿಂದಿಂದೆಲ್ಲ MCQs ಏನಿದೆ, ಐ ವಿಲ್ ಬಿ ಡೀಲಿಂಗ್ ವಿತ್ ಆಲ್ ದ MCQs. ಹಿಂದೆ ಏನೇನು ಕೇಳಿದ್ರು ಅಷ್ಟೂ. ಆ್ಯಂಡ್ ಇದು MCQs ಇಟ್ಸ್ ಕವರಿಂಗ್ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ಸು. ಸೊ ಕೆಲವೊಂದು MCQs ಮಾಡಬೇಕಾದ್ರೆ ಕ್ವಶನ್ಸ್ ಹೆಂಗೆ ಕೇಳ್ಬೋದು ಅಂತಲೂ ಹೇಳ್ತೀನಿ. ಸಿನ್ಸ್ ಐ ಹ್ಯಾವ್ ಡನ್ ಆಲ್ರೆಡಿ 3 ಮಾರ್ಕ್ಸು 2 ಮಾರ್ಕ್ಸು. ಕೆಲವೊಂದು 3 ಮಾರ್ಕ್ಸ್ 2 ಮಾರ್ಕ್ಸಿಂದ MCQ ಹೆಂಗೆ ಕನ್ವರ್ಟ್ ಮಾಡಿದ್ದಾರೆ ಅಥವಾ ಆ ಲಿಂಕ್ ಏನಿದೆ, ಐ ವಿಲ್ ಆಲ್ಸೋ ಬಿ ಎಕ್ಸ್ಪ್ಲೈನಿಂಗ್ ದಟ್. ನಿಮ್ಗೆ ಆಗಲೇ ಸೊಲ್ಯೂಷನ್ಸು ಕೊಟ್ಟಿದ್ದೀನಿ, ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಲಾಸ್ಟಲ್ಲಿ ಇದೇನಿದೆ, ಸೊ ಲಾಸ್ಟ್ ಅಟ್ ದ ಎಂಡ್ ಇವನ್ ಮಾಡಲ್ ಕ್ವಶನ್ ಪೇಪರ್ಸೂ ಐ ಹ್ಯಾವ್ ಆ್ಯಡೆಡ್, ಸೊ ದಟ್ ಅದನ್ನು ಐ ಕ್ಯಾನ್ ಲಿಂಕ್ ಹೌ ಪ್ರೀವಿಯಸ್ಲಿ ಹೆಂಗೆ ಕೇಳಿದ್ದಾರೆ, ಸೊ ಹೆಂಗೆ ಕೇಳಬಹುದು, ಸೊ ವಾಟ್ ಯು ಕ್ಯಾನ್ ಪ್ರಿಪೇರ್ ಅಂತ. ವಿಲ್ ಸಿ ಎವ್ರಿಥಿಂಗ್. ಅರೌಂಡ್ 55 to 60 ಇಲ್ಲ, ಸೊ 55 ಅಂತೂ MCQ ಈಸಿಯಾಗಿದೆ. ಸೊ ಐ ಗೆಸ್ ಇಟ್ಸ್ ಲಾಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ನೀವೇನೋ ಬೇರೆ ಪ್ರಿಪೇರ್ ಆಗಿರ್ತೀರ ಗೊತ್ತು. ಸೊ ಲೆಟ್ಸ್ ಡೂ ಇಟ್. MCQs ಬಿಡಬಾರ್ದು, ಬಿಕಾಸ್ ಬಯಾಲಜಿ ಅಗೇನ್ ಫಿಸಿಕ್ಸ್ ಹಂಗೆ ಹಿಂಗೆ ಕೇಳ್ತಾರೆ ಅಂತ. ಸೊ ಫಿಸಿಕ್ಸು ಒಂದು ರೀತಿ ಲೈಕ್ ತುಂಬ ಡಿಫಿಕಲ್ಟಿ ಲೆವೆಲು ಅಥವಾ ತುಂಬ ಏನೋ ಹೊಸ್ದಾಗಿ ಕೇಳ್ತಾರೆ ಅನ್ನೋದು ಕಮ್ಮಿ. ಸೊ ಕೆಮಿಸ್ಟ್ರಿ ಸ್ವಲ್ಪ ಕೇಳ್ಬೋದು, ಬಯಾಲಜಿ ಜಾಸ್ತಿನೇ ಕೇಳ್ಬೋದು, ಬಿಕಾಸ್ ಮಿಡಲ್ ಆಫ್ ದ ಟೆಕ್ಸ್ಟ್ ಬುಕ್ಕಿಂದ ಎಲ್ಲಿಂದ ಬೇಕಾದರೂ ಏನು ಬೇಕಾದ್ರೂ ಎಕ್ಸಾಂಪಲ್ಸ್ ತೊಗೋಬೋದು. ಸೊ ಲಾಸ್ಟಲ್ಲೂ ಹೇಳ್ತೀನಿ ಹೆಂಗೆ ತೊಗೊಂಡಿದ್ದಾರೆ ಏನು ಅಂತೆಲ್ಲ. ಸೊ ಕರೆಕ್ಟ್ ಪಾತ್ ಆಫ್ ದ ಮೂಮೆಂಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ನಾಟ್ ಒನ್ ಟೈಮ್ ವಾಟ್ ದೇ ಹ್ಯಾವ್ ಆಸ್ಕ್ಡ್. ಸೊ ಇಲ್ಲೇ ನಾನು ಇನ್ನೂ 2 ಸಲ ತೋರಿಸ್ತೀನಿ. ಸೊ ಟೋಟಲಿ 3 ಟೈಮ್ಸು. ಸೊ ಹೆಂಗೆ ಫ್ಲೋ ಆಗ್ತಿದೆ ಈ ಒಂದು ಡಯಾಗ್ರಾಮ್ ತಲೆಯಲ್ಲಿರಲಿ. ಎಲ್ಲಿಂದ PRSQ. ಸೊ P ಅಂದರೆ ಏನು, R ಅಂದರೆ ಏನು, S ಅಂದರೆ Q. ಸೊ ಇವನ್ ಆ ಕ್ವಶನು ಇದೆ, ಸೊ ಗೊತ್ತಿರಲಿ ಹೆಂಗೆ ಫ್ಲೋ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಆಫ್ ದ ಫ್ಲವರ್ ದಟ್ ಡೆವಲಪ್ಸ್ ಇಂಟು ಫ್ರೂಟ್ ಆ್ಯಂಡ್ ಪಾರ್ಟ್ ದಟ್ ಡೆವಲಪ್ಸ್ ಇಂಟು ಸೀಡ್. ಸೊ ಫ್ರೂಟ್ ಓವರಿ, ಸೀಡ್ ರ್ಯಾಡಿಕಲ್. ಅದೇನೇ ಇನ್ನೊಂದು ಸಲ ಹೆಂಗೆ ಕೇಳಿದ್ದಾರೆ, ಫ್ರೂಟ್ ಆಬ್ವಿಯಸ್ಲಿ ಓವರಿ, ಫ್ಲವರ್ ಓವ್ಯೂಲ್. ಇದನ್ನೇ 1 ಮಾರ್ಕ್ಸಿಗೆ ಕೇಳ್ಬೋದು. ಸೊ ವಿಚ್ ಪಾರ್ಟ್ ಆಫ್ ದ ಸೀಡ್ ಇಸ್ ಡೆವಲಪಿಂಗ್ ಇಂಟು ಫ್ರೂಟ್ ಓವರಿ, ವಿಚ್ ಡೆವಲಪ್ಸ್ ಇಂಟು ಫ್ಲವರ್ ಓವ್ಯೂಲ್, ಅಥವಾ ವಿಚ್ ಡೆವಲಪ್ಸ್ ಇಂಟು ಸೀಡ್ ರ್ಯಾಡಿಕಲ್. ಸೊ 1 ಮಾರ್ಕ್ಸ್ ಬಂತಲ್ಲ ಇದರಲ್ಲಿ. ಇದು ಬೇರೆ ಬೇರೆ ಟೈಮ್ ಕೇಳಿರೋದು, ಅದ್ರ ಲಿಂಕ್ ನೋಡ್ರಿ. ಅದಕ್ಕೆ ಲೈಕ್ ಒಂದು ಸಲ ನೀವು ಹಿಂದಿನ ಮಾಡಿದ್ರಿ, ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, MCQsೂ ಆರಾಮ್ ಸಾಲ್ವ್ ಮಾಡ್ಬೋದು. ದೇರ್ ಇಸ್ ನಥಿಂಗ್ ಟು ವರಿ. ಫೈನ್. ಗ್ರೂಪ್ ಆಫ್ ಆರ್ಗನಿಸಮ್ ದಟ್ ರಿಪ್ರೊಡ್ಯೂಸ್ ಥ್ರೂ ಫಿಷನ್. ಫಿಷನ್ ಏನಿದೆ, ಫಿಷನ್ ಆಯಿತು ಅಥವಾ ಲೈಕ್ ನಿಮಗೆ ಸ್ಪೈರೋಗ್ಯಾರದು ಎಕ್ಸ್ಪ್ಲೈನ್ ಮಾಡಿದೆ, ಅಥವಾ ರೈಸೋಬಿಯಮ್. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಗೊತ್ತಿರಲಿ. ಫಿಷನ್ ಯಾವುದು, ಸ್ಪೋರ್ ಫಾರ್ಮೇಷನ್ ಯಾವುದು. ಸೊ ಪ್ರತಿಯೊಂದು ಏನಿದೆ ಆರಿದೆ. ಸೊ ಅಷ್ಟೂ 6ರದ್ದು ಎಕ್ಸಾಂಪಲ್ಸ್ ಏನಿದೆ ನೆನಪಿಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಅದ್ರ ಮೇಲೂ MCQs ಕೇಳಿದ್ದಾರೆ ಹಿಂದೆಲ್ಲ, ಈ ಮಾಡಲ್ ಕ್ವಶನ್ ಪೇಪರಲ್ಲೂ ಇದೆ. ಸೊ ಪ್ರತಿಯೊಂದ್ರದ್ದು ಎಕ್ಸಾಂಪಲ್ಸ್ ಗೊತ್ತಿರಲಿ. ದೇ ಮೈಟ್ ಆಸ್ಕ್ ಇಂಡಿವಿಜುವಲಿನೂ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಪ್ಲೀಸ್ ಪ್ರತಿಯೊಂದ್ರದ್ದು ಎಕ್ಸಾಂಪಲ್ಸ್ ಹಿಡ್ಕೊಳ್ಳಿ. ಸೊ ಫುಡ್ ಚೈನ್, ಓಕೆ, ಆ್ಯಕ್ಚುಲಿ ಫುಡ್ ಚೈನ್ ಇಲ್ಲಿದೆ ಅಲ್ಲ. ಸೊ ಇಫ್ ದ ಎನರ್ಜಿ ಅವೈಲೇಬಲ್ ಅಟ್ ದ ಫಸ್ಟ್ ಟ್ರೋಪಿಕ್ ಲೆವೆಲ್. ಸೊ ಫಸ್ಟಲ್ಲಿ 5,000 ಇದೆ. ಸೊ ನೆಕ್ಸ್ಟ್ ಏನು ಕೇಳಿದರೆ ಅಮೌಂಟ್ ಆಫ್ ಎನರ್ಜಿ ಅವೈಲೇಬಲ್ ಸ್ನೇಕ್. ಸೊ ಸ್ನೇಕ್, ಸೊ 5,000ಇಂದ 10% ಅಂದರೆ ಎಷ್ಟಾಯಿತು, 500 ಆಯಿತು. ಇದರಲ್ಲಿ 10% ಅಂದರೆ 50, ಇದರಲ್ಲಿ 10% ಅಂದರೆ 5. ಸೊ 5 joules. ಸೊ 10% ಹೋಗ್ತಿದೆ. ನೆಕ್ಸ್ಟು ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಡೈಜೆಷನ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗ್ತಿದೆ, ಅಸಿಡಿಕ್ ಫುಡ್ ಈಸ್ ಮೇಡ್ ಆಲ್ಕಲೈನ್ ಬೈ ಬೈಲ್ ಜ್ಯೂಸ್. ಇನ್ ಫುಡ್ ಈಸ್ ಮೇಡ್ ಅಸಿಡಿಕ್ ಬೈ ಹೈಡ್ರೋಕ್ಲೋರಿಕ್ ಆಸಿಡ್. ದಿಸ್ ಹ್ಯಾಪನಿಂಗ್ ಇನ್ ಸ್ಟಮಕ್ಕು. ಸ್ಟಾರ್ಚ್ ಈಸ್ ಡೈಜೆಸ್ಟೆಡ್ ಡ್ಯೂ ದ ಆಕ್ಷನ್ ಆಫ್ ಅಮೈಲೈಸ್ ಬೈ, ನೀವು ತಿನ್ನಬೇಕಾದ್ರೆ. ಪ್ರೋಟೀನ್ ಇಸ್ ಡೈಜೆಸ್ಟೆಡ್. ಸೊ ಪ್ರೋಟೀನು ಎಲ್ಲಿ, ಫೈನ್, ನೋ. ಅಬ್ಸರ್ವ್ ದ ಟೇಬಲ್, ಓಕೆ, ಕಾಂಟ್ರಾಸ್ಟ್ ಟು ದ ಪೀ ಪ್ಲ್ಯಾಂಟ್. ಸೊ ಯಾವುದು, ದ ಜೆನೆಟಿಕ್ ಮೇಕಪ್ ವಿತ್ ಗ್ರೀನ್ ಸೀಡ್ ಆ್ಯಂಡ್ ಟರ್ಮಿನಲ್ ಫ್ಲವರ್ ಈಸ್ ಇಂಡಿಕೇಟೆಡ್ ಆಸ್. ಸೊ ಗ್ರೀನ್ ಸೀಡ್, ಗ್ರೀನ್. ಸೊ ಗ್ರೀನ್ ಈಸ್ ಡಾಮಿನೆಂಟ್. ಸೊ ಟರ್ಮಿನಲ್ ಅಂದರೆ ಸ್ಮಾಲ್. ಎ ಈಸ್ ಇಲ್ಲಿ ಎ ಏನಿದೆ, ದಿಸ್ ಈಸ್ ಡಾಮಿನೆಂಟ್, ದಿಸ್ ಈಸ್ ರೆಸೆಸಿವ್. ನಮಗೆ ಟರ್ಮಿನಲ್ ಫ್ಲವರ್ ಬೇಕು ಅಂದರೆ 2 ಏನಿರಬೇಕು, ಚಿಕ್ಕದಿರಬೇಕು.
ಇನ್ನೆಲ್ಲಾದರೂ ಚಿಕ್ಕದು ಸ್ಮಾಲ್ ಎ ಇದೆ ನೋಡ್ರಿ, ಎಲ್ಲೂ ಇಲ್ಲ. ಸೊ ಆಪ್ಷನ್ ಡಿ. ನೆಕ್ಸ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಥೈರಾಕ್ಸಿನ್. ಸೊ ಥೈರಾಕ್ಸಿನ್ಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಏನು? ಇಟ್ ಈಸ್ ಸೆಕ್ರೀಟೆಡ್ ಬೈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಟ್ ರೆಗ್ಯುಲೇಟ್ಸ್ ಫ್ಯಾಟ್ ಮೆಟಬಾಲಿಸಮ್. ಎಸ್. ಡೆಫಿಷಿಯನ್ಸಿ ಲೀಡ್ಸ್ ಟು ಗೈಟರ್. ಎಸ್. ಥೈರಾಕ್ಸಿನ್ ಇತ್ತು ಅಂದರೆ ಅಯೋಡಿನ್ ಇನ್ ದ ಫುಡ್ ಇಸ್ ಎಸೆನ್ಷಿಯಲ್ ಫಾರ್ ಪ್ರೊಡಕ್ಷನ್. ಎಸ್. ಸೊ ದ ಗಿವನ್ ಫಿಗರ್ ಅಗೇನ್ ಡಯಾಗ್ರಾಮ್ಸು, ಪ್ರತಿಯೊಂದು ಡಯಾಗ್ರಾಮ್ಸ್ ಏನಿದೆ ಗೊತ್ತಿರಬೇಕು. ದೇ ಮೈಟ್ ನಾಟ್ ಆಸ್ಕ್ ಯು ಟು ಡ್ರಾ ಮಾಡಿರಿ ಅಂತ ಕೇಳದೇ ಇರ್ಬೋದು, ಬಟ್ ಆ ಡಯಾಗ್ರಾಮ್ ಕೊಟ್ಟು ಇದು ಯಾವ ಪಾರ್ಟು, ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಅಂತ ಕೇಳ್ಬೋದು. ಸೊ ಇಂಡಿವಿಜುವಲ್ ಆಗಿ. ಸೊ ಯಾವುದು? ಎ ಶೂಟು, ಸಿಂಪಲ್. ಶೂಟ್ ಮೇಲೆ ಹೋಗ್ತದೆ, ರೂಟು ಕೆಳಗೆ ಬರುತ್ತೆ. ಸೊ ಇದು ಮೇಲೆ ಬೆಳೆಯುತ್ತೆ, ಇದು ಕೆಳಗೆ ಬರೆಯುತ್ತೆ. ಸೊ ಪ್ರೈಮರಿ ರೂಟ್, ಪ್ರೈಮರಿ ಶೂಟ್. ಫೈನ್. ನೆಕ್ಸ್ಟ್ ರಿಪ್ರೊಡಕ್ಷನ್ ಫೌಂಡ್ ಇನ್ ಸ್ಪೈರೋಗೆರಾ. ಫ್ರಾಗ್ಮೆಂಟೇಷನ್. ಸೊ ಅದಕ್ಕೆ ಹೇಳೋದು ಬಡ್ಡಿಂಗ್ದು ಎಕ್ಸಾಂಪಲ್ಸ್ ಏನೇನಿದೆ, ಫ್ರಾಗ್ಮೆಂಟೇಷನ್ ಏನು, ಸ್ಪೋರ್ ಫಾರ್ಮೇಷನ್ ಏನು, ವೆಜಿಟೇಟಿವ್ ರಿಪ್ರೊಡಕ್ಷನ್ ಏನು, ಫಿಷನ್ ಏನು ಗೊತ್ತಿರಲಿ ದಯವಿಟ್ಟು. ಇಂಡಿವಿಜುವಲ್ ಆಗಿ ಹಿಂಗೂ ಕೇಳಬಹುದು. ದೇ ಆಸ್ಕ್ಡ್ ಮಲ್ಟಿಪಲ್ ಟೈಮ್ಸ್, ನಾಟ್ 1 or 2. ಮಾಡಲ್ ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ, ಸೊ ಕೇಳೋ ಚಾನ್ಸಸ್ ಇದೆ. ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ ಇಸ್ ಸ್ಮಾಲ್ ಇಂಟೆಸ್ಟೈನ್. ಕಂಪ್ಲೀಟಾಗಿ ಡೈಜೆಸ್ಟ್ ಆಗುತ್ತೆ. ನೆಕ್ಸ್ಟ್ ಪ್ಲಾಂಟ್ ಹಾರ್ಮೋನ್ ದಟ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಪ್ಲಾಂಟ್. ಇನ್ಹಿಬಿಟ್ಸ್ ಸ್ಟಾಪ್ ಮಾಡೋದು ಆಬ್ಸಿಸಿಕ್ ಆ್ಯಸಿಡ್. ಇನ್ ಮಿಕ್ಕಿದೆಲ್ಲನೂ ದೇರ್ ಗ್ರೋತ್ ಹಾರ್ಮೋನ್, ದೇ ಹೆಲ್ಪ್ ಇನ್ ದ ಗ್ರೋತ್. ಸೊ 3 marks ಹೇಳ್ಬೇಕಾದ್ರೂ ಹೇಳಿದ್ದೀನಿ, ಇಂಡಿವಿಜುವಲ್ ಫಂಕ್ಷನ್ಸ್ ಹೇಳಿದ್ದೀನಿ. ಆ್ಯಂಡ್ ಐ ಸ್ಪೆಸಿಫಿಕಲಿ ಮೆನ್ಷನ್ ದಿಸ್ ಇಸ್ ಎ ಗ್ರೋತ್ ಇನ್ಹಿಬಿಟರ್. ದಿಸ್ ಇಸ್ ನಾಟ್ ಎ ಗ್ರೋತ್ ವಿಚ್ ಹೆಲ್ಪ್ಸ್ ಇನ್ ಗ್ರೋತ್. ಸೊ ದಿಸ್ ಎ ಗ್ರೋತ್ ಇನ್ಹಿಬಿಟರ್. ಸೊ ವಿಚ್ ಹೆಲ್ಪ್ಸ್ ಇನ್ ಗ್ರೋತ್ ಅಂದರೆ 3 ಬರೀರಿ, ನೆವರ್ ರೈಟ್ ದಿಸ್. ಓಕೆ. ಸೊ 3 marksಲ್ಲೂ ಹೇಳಬೇಕಾದ್ರೆ ವಾಪಸ್ ಬಂದು ಹೇಳಿದ್ದೀನಿ ನೋಡ್ರಿ. ದ ಸೆಂಟರ್ ಆಫ್ ರಿಫ್ಲೆಕ್ಸ್ ಆಕ್ಷನ್ ಇಸ್ ಫೈನಲ್ ಕಾರ್ಡ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ದ ಕರೆಕ್ಟ್ ಪಾತ್ ಆಫ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸ್. ಇದು ಡಯಾಗ್ರಾಮ್ ಕೊಟ್ಟಿಲ್ಲ ಅವರು, ನಾನು ಫಸ್ಟ್ ಕ್ವಶನಿಂದ ಏನಿದೆ ಅದನ್ನೇ ತೊಗೊಂಡಿದ್ದೇನೆ ಬಿಕಾಸ್ ಲಿಂಕ್ ಮಾಡೋದಕ್ಕೆ. ಸೊ ಏನಿದು? ಫಸ್ಟು ಡೆಂಡ್ರೈಟಿಂದ ಹೋಗುತ್ತೆ, ಸೆಲ್ ಬಾಡಿಗೆ ಹೋಗುತ್ತೆ. ಸೊ ಡೆಂಡ್ರೈಟಿಂದ ಸೆಲ್ ಬಾಡಿ, ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಆಕ್ಸಾನ್ಗೆ ಹೋಗುತ್ತೆ, ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಆಕ್ಸಾನ್ ಎಂಡ್. ಸೊ ಹೆಂಗೆ ಮೂವ್ಮೆಂಟ್ ಆಗ್ತಿದೆ ಗೊತ್ತಿರಬೇಕು. ನೆಕ್ಸ್ಟ್ ದ ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ದ ಹಾರ್ಟ್ ಟು ದ ಲಂಗ್ಸ್. ಹಾರ್ಟ್ ಇಂದ ಲಂಗ್ಸು, ಪಲ್ಮನರಿ ಆರ್ಟರಿ. ಪಲ್ಮನರಿ ವೇನ್ಸ್ ಏನು ಮಾಡುತ್ತೆ? ರಿವರ್ಸು. ಸೊ ಲಂಗ್ಸಿಂದ ಹಾರ್ಟ್. ಸೊ ಪ್ರತಿಯೊಂದ್ರದ್ದು ಏನು ಫಂಕ್ಷನ್ನು ಎಲ್ಲಿ ಅಗೇನ್ 3 marks ಕ್ವಶನಲ್ಲೇ ಆ್ಯಂಡ್ ಮೆನ್ಷನ್ ಲೈಕ್ ಇಂಡಿವಿಜುವಲ್ದು ಪಲ್ಮನರಿ ವೇನ್ಸ್ ಏನು, ಆರ್ಟ ಏನೋ, ವೇನ್ಸು ಪ್ರತಿಯೊಂದ್ರದ್ದು ಗೊತ್ತಿರಲಿ. ಸೊ ಪಲ್ಮನರಿ ವೇನ್ಸ್ ಏನು ಮಾಡುತ್ತೆ? ಇಟ್ ಕ್ಯಾರೀಸ್ ಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ಲಂಗ್ಸ್ ಟು ಹಾರ್ಟ್. ಸೊ ಹಾರ್ಟ್ ಏನು ಮಾಡುತ್ತೆ? ಫ್ರಮ್ ಹಾರ್ಟ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ವೇನ್ಸು ಫ್ರಮ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ಬಾಡಿ ಟು ಹಾರ್ಟ್. ಟಾಲ್ ಪೀ ಪ್ಲಾಂಟ್ಸ್ ಹ್ಯಾವಿಂಗ್ ರೌಂಡ್ ಸೀಡ್ಸ್. ಸೊ ಟಾಲ್ ಪೀ ಪ್ಲಾಂಟ್ ಹ್ಯಾವಿಂಗ್ ರೌಂಡ್ ಸೀಡ್ಸು. ಸೊ ಎರಡು ಡಾಮಿನೆಂಟ್ ವಿತ್ ಡಾರ್ಫ್ ಪೀ ಪ್ಲಾಂಟ್ ಹ್ಯಾವಿಂಗ್ ವ್ರಿಂಕಲ್ ಸೀಡ್ಸ್, ಎರಡು ರಿಸೆಸಿವ್. ದ ಪ್ರೋಜನಿ ಒಬ್ಟೈನ್ಡ್ ಇನ್ F1 ಜನರೇಷನ್. ಸೊ F1 ಜನರೇಷನಲ್ಲಿ ಏನು ಬರುತ್ತೆ? ಒಂದು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಇನ್ನೊಂದು ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಸೊ ಟಾಲ್ ಪ್ಲಾಂಟ್ಸ್ ಹ್ಯಾವಿಂಗ್ ರೌಂಡ್ ಸೀಡ್ಸ್. ಸೊ ಟಾಲ್ ಈಸ್ ಡಾಮಿನೆಂಟ್, ರೌಂಡ್ ಈಸ್ ಡಾಮಿನೆಂಟ್. ಸೊ ಇನ್ನು ಮಿಕ್ಕಿದೆಲ್ಲ ನೋಡ್ರಿ ಎಲ್ಲ ಮಿಕ್ಸ್ ಇದೆ. ಎ ಪ್ಯೂರ್ ಡಾಮಿನೆಂಟ್ ಪೀ ಪ್ಲಾಂಟ್. ಅಗೇನ್ ಬಿ ಕೇರ್ಫುಲ್ ವಿತ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಸೊ ಟ್ರಿಕ್ಕಿ, ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡೋಂಗೂ ಕೇಳ್ಬೋದು. ಬಿ ಕೇರ್ಫುಲ್. ಇದು ಸಾಕಷ್ಟು ಕ್ವಶನ್ಸ್ ಕೇಳಿದ್ದಾರೆ ಈ ಥರ. ಎ ಪ್ಯೂರ್ ಡಾಮಿನೆಂಟ್ ಪೀ ಪ್ಲಾಂಟ್ ಪ್ರೊಡ್ಯೂಸಿಂಗ್ ರೌಂಡ್ ಎಲ್ಲೋ. ಪ್ಯೂರ್ ಡಾಮಿನೆಂಟ್, ರೌಂಡ್ yellow, they are dominant, is crossed with pure recessive pea plant producing wrinkled green. Wrinkled green andre small r, small y. The number of plants bearing round green seeds. F1 generation. So F1 generation ಇದನ್ನು ಕ್ರಾಸ್ ಮಾಡಿದಾಗ ಏನಾಗುತ್ತೆ ನಿಮಗೆ? ಸೊ ನಿಮಗೆ ಆಬ್ವಿಯಸ್ಲಿ ನಿಮಗೆ ಯು ಡೋಂಟ್ ಗೆಟ್ ಎನಿ bearing round. So round is okay, dominant, fine, but green ಬರಲ್ಲ because green is not dominant, yellow is dominant. So you don't get any green, which is 0. So you get round and yellow in F1. So F2 ಅಲ್ಲಿ ನಿಮಗೆ ರೌಂಡು ಗ್ರೀನು ಸಿಗುತ್ತೆ, ಬಟ್ ನಾಟ್ ಇನ್ F1. So check this question once again, see if you are not confident enough, because ಸ್ವಲ್ಪ ಟ್ರಿಕ್ಕಿ.
So in human female reproductive system, the egg is carried from ovary to the uterus through this part, fallopian tube. ಮಾಡೋ ಕ್ವಶನ್ ಪೇಪರಲ್ಲಿ ಇದ್ರ ಮೇಲೆ ಕೇಳಿದ್ದಾರೆ. ಸೊ ಫೆಲೋಪಿಯನ್ ಟ್ಯೂಬ್ನ ಇಫ್ ಯು ಬ್ಲಾಕ್, ಸೊ ಏನೋ ನಿಮಗೆ ದೆರ್ ಇಸ್ ನೋ ಫರ್ಟಿಲೈಸೇಷನ್ ಟೇಕಿಂಗ್ ಪ್ಲೇಸ್. ಸೊ ಎರಡು ಮೆಥಡು. ಸೊ ದಿಸ್ ಇಸ್ ವ್ಯಾಸೆಕ್ಟೋಮಿ, ಟ್ಯೂಬೆಕ್ಟೋಮಿ ಎಲ್ಲಿ ಅದರದ್ದು ಲೈಕ್ ವಾಟ್ ಆರ್ ದೇ ಅಂತಲೂ 3 ಮಾರ್ಕ್ಸಲ್ಲೂ ಬಂದಿದೆ. ಜಸ್ಟ್ ಇಟ್ಸ್ ಲೈಕ್ ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರಲ್ಲ. ಸೊ 3 ಮಾರ್ಕ್ಸಲ್ಲಿ ಹೆಂಗೆ ಕೇಳಿದ್ದಾರೆ, ಇದರಲ್ಲಿ ಹೆಂಗೆ ಕೇಳಿದ್ದಾರೆ 1 ಮಾರ್ಕ್ಸಲ್ಲಿ. ಸೊ ಹೌ ಯು ಕ್ಯಾನ್ link those things all. At the end of the day, what I want is to save your time, to make it effort to reduce your efforts, to make it easier for you. So that's all. At the end of the day, what I want. So the transport of soluble products of photosynthesis in plant is photosynthesis to translocation, water andre transpiration, a infection that spreads through sexual contact. Again, bacterial, there is some kind of diseases. Innondu, like there are two. Check all the difference between the bacterial infections and the ಇನ್ನೊಂದು ಯಾವುದು ಈಗ AIDS. So AIDS is not a bacterial infection, so it's only gonorrhea. Next, the genotypic ratio of F2 generation in Mendel is monohybrid. So F2 generation in monohybrid, it's not dihybrid. Monohybrid 1:2:1, dihybrid ಅಂದ್ರೆ 9:3:1. This is dihybrid, monohybrid. Again ಇದು 2 ಮಾರ್ಕ್ಸಲ್ಲೋ ಎಲ್ಲೋ ಬಂದಿದೆ, ಐ ಗೆಸ್ 2 or 3 ಮಾರ್ಕ್ಸು, 1 ಮಾರ್ಕ್ಸ್ ಅಂತ ಕೇಳಿ. The hormone that regulates carbohydrate, protein and fat metabolism in the human body is thyroxine. ಹಿಂದೆ a pot that has growing seedling is kept in a dark room. A burning candle is placed near it for few days. The top of the part of seedling bends towards the light. Burning candle, this is due to it's a light, so movement towards light is phototropism. The correct statement with respect to biodegradable substance among the following. So biodegradable ನಿಮಗಿಲ್ಲ ಅಲ್ಲ, ಓಕೆ ಫೈನ್, ಇದಿಲ್ಲ, ಬಟ್ ಸ್ಟಿಲ್ the correct sequence found in the process of sexual reproduction in a flower. ಹಿಂದೆ ಡಯಾಗ್ರಾಮ್ ಇತ್ತು. ಸೊ ಅಗೇನ್ ಇದು 3 ಮಾರ್ಕ್ಸಲ್ಲೂ ಹೆಂಗೆ ವಾಟ್ ಹ್ಯಾಪನ್ಸ್ ಆಫ್ಟರ್ ದ ಪಾಲಿನೇಷನ್ ಅಂತಾನು ನಿನ್ನೆ ಬಿಟ್ಟಿರೋ ವಿಡಿಯೋಲ್ಲೂ ಹೇಳಿದ್ದೀನಿ. ಸೊ ಫಸ್ಟ್ ಕ್ವಶನ್ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಸಿಂಪಲ್, ನಿಮಗೆ ಡಯಾಗ್ರಾಮ್ಸ್ ಬರ್ತಿರ್ತೀರ. ಸೊ ಡಯಾಗ್ರಾಮ್ಸಲ್ಲಿ ಏನಾಗುತ್ತೆ, ಮೇಲೇನಿರುತ್ತೆ. ಓಕೆ ಫೈನ್, ನಾನು ನೆಕ್ಸ್ಟ್ ಕ್ವಶನ್ಗೆ ಇಲ್ಲೇ ಹೇಳ್ತಿದ್ದೀನಿ. ಫೈನ್. ಸೊ ಸೀಕ್ವೆನ್ಸ್ ಏನಾಗುತ್ತೆ, ಫಸ್ಟ್ ಪಾಲಿನೇಷನ್ ಆಗುತ್ತೆ, ಫರ್ಟಿಲೈಸೇಷನ್, ಎಂಬ್ರಿಯೋ, ಸೀಡ್. ಐ ಆಮ್ ಟೂ ಹೈಡ್ ಆಫ್ ದ ಸ್ಲೈಡ್ಸ್. ಫೈನ್, ಸಾರಿ. ಸೊ ಪಾಲಿನೇಷನು, ಫರ್ಟಿಲೈಸೇಷನು, ಎಂಬ್ರಿಯೋ ಫಾರ್ಮೇಷನ್ ಮತ್ತು ಸೀಡ್ ಫಾರ್ಮೇಷನ್ನು. ಇಫ್ ಎ ರೌಂಡ್ ಗ್ರೀನ್ ಸೀಡ್ ಪ್ಲಾಂಟ್, ರೌಂಡ್ green, so this is green is recessive, yellow is dominant, crossed with wrinkled yellow seed. So wrinkled is recessive, yellow is dominant. F1 generation, so F1 generation ಅಲ್ಲಿ ಏನು ಬರುತ್ತೆ, ಒಂದು ಕ್ಯಾಪಿಟಲ್ ಆರ್, ಇನ್ನೊಂದು ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಸೊ you get round yellow. Check with this. This is not the same what you used to get. Idu common alla, so be careful. Next, the blood vessels that carry blood from all parts of the human body to the heart, veins. Indenu nodidri pulmonary veins, pulmonary artery. It's more or less ಅಲ್ಲೊಂಥರ ಕೇಳ್ತಾರೆ, ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಅದೇ ಆಪ್ಷನ್ಸ್ ನಿಮಗೆ ಗೊತ್ತಿತ್ತು. ಈಗ 4 ಆಪ್ಷನ್ಸ್, ಆರ್ಟ್ರೀಸ್ ಏನು, ಕೆಪ್ಲರೀಸ್ ಏನು, ಪಲ್ಮನರಿ ಆರ್ಟ್ರೀಸ್ ಫಂಕ್ಷನ್ ಏನು ಅಂತ ಗೊತ್ತಿದ್ರೆ ಇದರಿಂದನೇ ಏನೋ MCQ ಬಂದ್ರೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ರಿವಿಷನ್ ಆಗುತ್ತೆ, 1 ಮಾರ್ಕ್ಸಿಗೆ ಬರುತ್ತೆ, 1 ಮಾರ್ಕ್ಸ್ ರಿವಿಷನ್ ಆಗುತ್ತೆ, 2 ರಿವಿಷನ್ ಆಗುತ್ತೆ. ಇಟ್ಸ್ ಎ ಕೈಂಡ್ ಆಫ್ ರಿವಿಷನ್. MCQ ಎಸ್ಪೆಷಲಿ MCQ ನಿಮ್ಗೆ MCQs ನೀವು ಸಾಲ್ವ್ ಮಾಡ್ಬೇಕಾದ್ರೆ ಫೈನ್, ಈಗ ಟೈಮ್ ಇಲ್ಲ, ಬಟ್ ಅಟ್ಲೀಸ್ಟ್ ನೆಕ್ಸ್ಟ್ ಇಫ್ ಯು ಟೇಕ್ ಅಪ್ ಸೈನ್ಸ್, ಪ್ಲೀಸ್ ಮೇಕ್ ದ ಹ್ಯಾಬಿಟ್. ಯಾಕಂದರೆ ಎಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ MCQs ಬಂದೇ ಬರುತ್ತೆ. ಸೊ ಬೈ ಸಾಲ್ವಿಂಗ್ MCQ, ಇಟ್ಸ್ ಅ ಕೈಂಡ್ ಆಫ್ ರಿವಿಷನ್ ವಾಟ್ ಯು ಕ್ಯಾನ್ ಗೋ ಇನ್ ಡೆಪ್ತ್. MCQs ಆರ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಇಟ್ಸ್ ವೆರಿ ಟ್ರಿಕ್ಕಿ ಆಲ್ಸೋ. ಸೊ ಪ್ಲಾಂಟ್ಸ್ ಗೆಟ್ ರಿಡ್ ಆಫ್ ಎಕ್ಸೆಸ್ ವಾಟರ್ ಬೈ ದಿಸ್ ಪ್ರೋಸೆಸ್. ಟ್ರಾನ್ಸ್ಪಿರೇಷನ್, ವಾಟರ್ ಅಂದರೆ ಟ್ರಾನ್ಸ್ಪಿರೇಷನು, ಫುಡ್ ಇಸ್ ಟ್ರಾನ್ಸ್ಲೊಕೇಶನ್, ಮೂಮೆಂಟ್. ದ ಗ್ಯಾಪ್ ಬಿಟ್ವೀನ್ 2 ನ್ಯೂರಾನ್ ಇಸ್ ಸಿನೆಪ್ಸ್. ನ್ಯೂರಾನ್ ಮೇಲೆ ನೋಡ್ರಿ ಕ್ವಶನ್ಸ್ ಹೆಂಗೆ ಕೇಳಿದ್ದಾರೆ ಹಿಂದೆಲ್ಲ.
The embryo gets nutrition from the mother's blood with the help of special part, placenta. So next, the common passage for both sperms and urine, urethra. Atmospheric layer, so ultraviolet ಯಾವ್ದು ಅಬ್ಸರ್ವ್ ಮಾಡುತ್ತೆ? ಓಝೋನ್, ವಿಚ್ ಇಸ್ O3. ಹ್ಯೂಮನ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇಸ್ ಏಡ್ಸ್. ಸೊ ಗೊನೇರಿಯಾ ಏನು? ಬ್ಯಾಕ್ಟೀರಿಯಲ್. ನೆಕ್ಸ್ಟ್, ಪ್ಲಾಂಟ್ಸ್, ದ ಮೇಜರ್ ಫಂಕ್ಷನ್ ಆಫ್ xylem, ಟ್ರಾನ್ಸ್ಪೋರ್ಟೇಷನ್ ಆಫ್ xylem, ವಾಟರ್, ಫ್ಲೋಯಮ್, ಫುಡ್. ಸಿ ನೋಡಿ ಎಷ್ಟು ನಾ ಎಲ್ಲ PYQs ತೊಗೊಂಡಿರೋದು ಹೆಂಗೆ ಒಂದಕ್ಕೊಂದು ಲಿಂಕ್ ಆಗಿದೆ ನೋಡ್ರಿ. An example of positive geotropism. Positive geotropism. Geotropism is towards the earth. So it is the growth of roots. Okay. So deep into the soil. Fine. In growth of shoot. So growth of shoot andre male hogutte. Growth of tendrils, creepers andre again it is growing upwards. Upward growth of the roots. So roots male varalla. It is growth of roots into the soil. Primary consumers in any food chain are always primary consumers. They are not as producers. Primary consumer is herbivorous. ಇದರ ಮೇಲೆ ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲೂ ಬಂದಿದೆ. ನೆಕ್ಸ್ಟ್, ಎ ಪರ್ಸನ್ ಇಮಿಡಿಯೇಟ್ಲಿ ಸ್ಟಾರ್ಟ್ಸ್ ರನ್ನಿಂಗ್. ನೋಡ್ರಿ, ದಿಸ್ ಇಸ್ ದ ಥರ್ಡ್ MCQ ಬೇಸ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. MCQನ ಫೈನ್ ಇಲ್ಲ, ಸಾರಿ. ಸೊ ಇದ್ರ ಮೇಲೂ 3 ಮಾರ್ಕ್ಸಲ್ಲೂ ಬಂದಿದೆ. ದಿಸ್ ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ, 2 ಮಾರ್ಕ್ಸು ಬಂದಿದೆ, 3 ಮಾರ್ಕ್ಸು ಬಂದಿದೆ. ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಕೊಟ್ಟಿಲ್ಲ ಅವರು, ನಾನು ನಿಮಗೆ ಕೊಟ್ಟಿರೋದು ಸೊ ದಟ್ ಕೈಂಡ್ ಆಫ್ ಇಂಪಾರ್ಟೆಂಟ್. ಎಲ್ಲಿಂದ ಹೋಗ್ತಿದೆ? ಸೆನ್ಸರಿ ನ್ಯೂರಾನು, ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ರಿಲೇ ನ್ಯೂರಾನ್ಗೆ ಹೋಗುತ್ತೆ, ಮೋಟಾರ್ ನ್ಯೂರಾನು, ಎಫೆಕ್ಟರ್ಸು. ಏನಾಗ್ತಿದೆ? ರೆಸೆಪ್ಟಾರ್ ನಿಮ್ಮದು ಎಲ್ಲಿ ಟಚ್ ಆಗುತ್ತೆ ದಟ್ ಈಸ್ ರೆಸೆಪ್ಟಾರ್. ಇಲ್ಲಿದೆ ನೋಡ್ರಿ ರೆಸೆಪ್ಟಾರ್ಸು. ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಸೆನ್ಸರಿ ನ್ಯೂರಾನು. ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಸ್ಪೈನಲ್ ಕಾರ್ಡಿಗೆ ಹೋಗುತ್ತೆ. ನೆಕ್ಸ್ಟ್ ರಿಲೇ ನ್ಯೂರಾನು. ಸೊ ರಿಲೇ ನ್ಯೂರಾನಿಂದ ಮೋಟಾರ್ ನ್ಯೂರಾನು, ಎಫೆಕ್ಟರ್. ನೆಕ್ಸ್ಟ್, ಇನ್ ಹ್ಯೂಮನ್ಸ್ ದ ಟೆಸ್ಟಿಸ್ ಆರ್ ಲೊಕೇಟೆಡ್ ಔಟ್ಸೈಡ್ ಬಿಕಾಸ್ ಟು ಮೇಂಟೈನ್ ದ ಟೆಂಪರೇಚರ್. 3 ಮಾರ್ಕ್ಸಲ್ಲಿ ಹ್ಯಾವ್ ಟೇಕನ್ ದಿಸ್ ಡಯಾಗ್ರಾಮ್. ಇದನ್ನ ಅವ್ರು ಕೇಳಿರೋದು, ಅದಕ್ಕೆ ಹೇಳ್ತಿರೋದು ಲೈಕ್ ಪ್ರತಿಯೊಂದು ಎಕ್ಸಾಂಪಲ್ಸ್ ಏನಿದೆ ಪ್ಲೀಸ್ 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 ನೆನ್ಪಿಡ್ಕೊಳ್ಳಿ. ವಾಟ್ ಆರ್ ದ ಆರ್ಗನಿಸಮ್ಸ್ ದಟ್ ರೀಜನರೇಟ್ ಥ್ರೂ ಫಿಷನ್, ಸ್ಪೋರ್ ಫಾರ್ಮೇಷನ್, ಬಡ್ಡಿಂಗ್ ಎಲ್ಲ ಗೊತ್ತಿರಲಿ. ಈ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಎಕ್ಸಾಂಪಲ್ಸ್ ಇದೆ ಗೊತ್ತಿರಲಿ. ಸೊ ಯಾವುದಿದು ದಟ್ ಹೆಲ್ಪ್ಸ್ ಏನಾಗ್ತಿದೆ? ಪ್ಲೆನೇರಿಯಾ, ಇಟ್ ಈಸ್ ಥ್ರೂ ರೀಜನರೇಷನ್. ನೆಕ್ಸ್ಟ್, ರಿಫ್ಲೆಕ್ಸ್ ಆ್ಯಕ್ಷನ್. ರಿಫ್ಲೆಕ್ಸ್ ಆ್ಯಕ್ಷನ್ ಏನೋ ಆಗಿದ ತಕ್ಷಣ ಹಿಂಗೆ ಕೈ ಆಟೋಮೆಟಿಕ್ಕಾಗಿ ವಾಪಸ್ ಹೋಗುತ್ತೆ. ನೆಕ್ಸ್ಟ್, ಪೀ ಪ್ಲಾಂಟ್ಸ್ ವಿತ್ ರೌಂಡೆಡ್ ಸೀಡ್ಸ್. ರೌಂಡ್ ಇಸ್ ಡಾಮಿನೆಂಟ್, recessive is wrinkled, that having genetic makeup in F2 generation. So genetic makeup 1:2:1. So 1 ಏನು ಡಾಮಿನೆಂಟು, ಇನ್ನೊಂದು 1 ಏನು ರೆಸೆಸಿವ್, 2 is ಮಿಕ್ಸ್. ಸೊ 1:2:1 ಆದಾಗ, ಸೊ 1 ಏನಾಯಿತು? ಕ್ಯಾಪಿಟಲ್ ಆರ್, ಇನ್ನೊಂದು 1 ಏನಾಯಿತು? ಇಟ್ ಈಸ್ ರೆಸೆಸಿವ್. ಸೊ 2 ಏನಾಯಿತು? ಇಟ್ ಈಸ್ ಮಿಕ್ಸ್. So 25%, 50%. The type of reproduction during plasmodium. ನೆನಪಿಡ್ಕೊಳ್ಳಿ, ಮಲ್ಟಿಪಲ್ ಫಿಷಮ್. ಆ್ಯಂಡ್ ಅಗೇನ್ ಈ ಡಯಾಗ್ರಾಮ್ ಕೊಟ್ಟಿಲ್ಲ, 3 ಮಾರ್ಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ 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 ಮೇಕ್ ಶೋರ್ ದಿಸ್ ಇಸ್ ಇನ್ ಯೋರ್ ಹೆಡ್, ಈ ಡಯಾಗ್ರಾಮು. ಸೊ ಪೈರುವೇಟ್ ಮಸಲ್ ಸೆಲ್ಸು. ಸೊ ಪೈರುವೇಟ್ ಈಸ್ ಬ್ರೋಕನ್ ಡೌನ್ ಇಂಟು ಮಸಲ್ ಸೆಲ್ಸ್. So what is this X? So pyruvate is broken down in muscle cells. Here is the muscle cells. So muscle cells, in the lack of oxygen, you get lactic acid. So diagram ನೆನ್ಪಿಟ್ಕೊಳ್ಳಿ. ಸೊ ಈ ಡಯಾಗ್ರಾಮಲ್ಲಿ ಏನು ಬೇಕಾದ್ರೂ ಕೇಳ್ಬೋದು, ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಿಂದೆ ಹೇಳಿದ್ನಲ್ಲ, ಸೊ ಫೆಲೋಪಿಯನ್ ಟ್ಯೂಬ್. So fertilization of egg is possible only ಎಲ್ಲಿ fertilization ಆಗುತ್ತೆ? It is only possible in A because there is no vasectomy, so it is not blocked. ಇಲ್ಲಿ ಬ್ಲಾಕ್ ಆಗಿಲ್ಲ, so fertilization is possible only in A.
ಸ್ಮಾಲ್ ಇಂಟೆಸ್ಟೈನು ವಿಲ್ಲೈ, ಸೊ ಲಂಗ್ಸ್ ಅಲ್ವಿಯೋಲೈ. ಸೊ ಸ್ಮಾಲ್ ಇಂಟೆಸ್ಟೈನ್ ವಿಲ್ಲೈ ಏನಾಗ್ತಿದೆ, ಅಬ್ಸರ್ವ್ ಆಗ್ತಿದೆ. ಸಿಮಿಲರ್ಲಿ ಲಂಗ್ಸ್ ಅಲ್ಲಿ ಜಾಸ್ತಿ ನಿಮಗೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಲ್ಲ ಆಗ್ತಿದೆ, ಅಲ್ವಿಯೋಲೈ. ಎ ಟ್ರೈಟ್ ದಟ್ ಕೆನಾಟ್ ಬಿ ಇನ್ಹೆರಿಟೆಡ್, ಸೊ ಯಾವುದು, ಪ್ಲೇಯಿಂಗ್ ಸ್ಕಿಲ್ಸು. ಎಸ್, ಐ ಆಮ್ ಆ್ಯನ್ ಆರ್ಚರ್, ಸೊ ನನಗೆ ಪ್ಲೇಯಿಂಗ್ ಸ್ಕಿಲ್ಸು ಇಟ್ ವಾಸ್ ನಾಟ್ ಇನ್ಹೆರಿಟೆಡ್. ಸೊ ಅದು ನಾನು ಕಲ್ತಿದ್ದು. ಸೊ ಇಟ್ಸ್ ನಾಟ್ ಲೈಕ್ ನನ್ನಿಂದ ನೆಕ್ಸ್ಟ್ ಜನ್ರೇಷನ್ ಹೋಗುತ್ತೆ ಅಂತ, ಬಿಕಾಸ್ ಇಟ್ಸ್ an acquired trait, not inherited. So I am an archer. Rhizopus, pore formation examples. So Spirogera, fragmentation. Okay. Stigma, again diagram ನೆನಪಿತ್ತು ಅಂದ್ರೆ stigma is on the top, pollen tube next to ಹಿಂಗೆ ಪ್ಯಾಸೇಜು ಸ್ಟಿಗ್ಮಾ ಇಂದ pollen tube ಥ್ರೂ ಎಲ್ಲಿಗೆ ಬರುತ್ತೆ, ಓವರಿಗೆ ಬರುತ್ತೆ. ಡಯಾಗ್ರಾಮ್ ಅಂತೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಫ್ ಯು ಆರ್ ಪರ್ಫೆಕ್ಟ್, ಇದು ಏನು ಕಷ್ಟ ಅಲ್ಲ. ದ ಸೆಕೆಂಡರಿ ಟ್ರೋಫಿಕ್ ಲೆವೆಲ್ ಇನ್ ಅ ಫುಡ್ ಚೈನ್, ಹೆರ್ಬಿವೋರಸ್. ಹಿಂದೇನು ಇದ್ರ ಮೇಲೆ ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ರು, ಇಲ್ಲಿ ಸೆಕೆಂಡರಿ ಟ್ರೋಪಿಕ್ ಲೆವೆಲ್. ಸೊ ಪ್ರೈಮರಿ ಕನ್ಸ್ಯೂಮರ್ ಅಂತ ಕೇಳಿದ್ರು, ಇಲ್ಲಿ ಸೆಕೆಂಡರಿ ಟ್ರೋಪಿಕ್ ಲೆವೆಲ್. ಸೊ ಫಸ್ಟ್ ಏನಿರುತ್ತೆ, ಪ್ರೊಡ್ಯೂಸರ್ ಇರುತ್ತೆ, ಅದಾದಮೇಲೆ ಪ್ರೈಮರಿ ಕನ್ಸ್ಯೂಮರ್ ವಿಚ್ ಇಸ್ herbivorous, not carnivorous. If a trait is appeared in the progenies of many generations, so ಸಾಕಷ್ಟು generation ಅಲ್ಲಿ ಬಂದ್ರೆ it is dominant because it is getting passed on to the next generation. That's it with the MCQs. So I guess more or less biology I've completed. All the best. So in a chemistry no baratte, so physics almost done. Let's see with chemistry. So thank you. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡ್ರಿ, ಶೇರ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.